ಪರಪ್ಪನ ಅಗ್ರಹಾರದಿಂದ ಬಳ್ಳಾರಿ ಜೈಲಿಗೆ ಬದಲಾದರೂ ಕೂಡ ಬುದ್ಧಿ ಕಲಿತಾ ಇಲ್ಲ ದರ್ಶನ್. ಇನ್ನೂ ಕೂಡ ಬುದ್ಧಿ ಬಂದ ಹಾಗೆ ಕಾಣಿಸ್ತಾ ಇಲ್ಲ. ಕೊಲೆ ಕೇಸಲ್ಲಿ ಈಗಾಗಲೇ ಜೈಲು ಪಾಲಾಗಿರುವುದು ಹತ್ರ 3 ತಿಂಗಳು ಆಗ್ತಾ ಬಂತು. ಇಂತಹ ಸಂದರ್ಭದಲ್ಲೂ ಕೂಡ ಒಂದ್ ಕಡೆ ಪಶ್ಚಾತ್ತಾಪನೂ ಇಲ್ಲ, ಮತ್ತೊಂದ್ ಕಡೆ ಬುದ್ಧಿನೂ ಕಲ್ತಿಲ್ಲ. ಬಳ್ಳಾರಿಯಲ್ಲೂ ಅದೇ ವರ್ತನೆ, ಅದೇ ದೌಲತ್ತು. ನಟ ದರ್ಶನ್ಗೆ ಮುಳುವಾಗುತ್ತಾ ಆ 3 ವಿಚಾರಗಳು. ಕಾನೂನು ಹೋರಾಟಕ್ಕೆ ಆ 3 ಘಟನೆ ಕಂಟಕಾನ. ಬೇಲ್ ವೇಳೆ 3 ವಿಚಾರಗಳ ಪ್ರಸ್ತಾಪಕ್ಕೆ ಈಗಾಗಲೇ ಚಿಂತನೆಯನ್ನ ಮಾಡಲಾಗಿದೆ. ಯಾವ್ಯಾವ ವಿಚಾರಗಳು ಏನೇನು ಅಂತ ನಾವು ಗಮನಿಸ್ತಾ ಹೋಗೋದಾದ್ರೆ, ಒಂದ್ ಕಡೆ ಜೈಲಿನಲ್ಲಿ ನಾಗನ ರಾಜಾತಿಥ್ಯ, ಅಲ್ಲಿ ಫೋನ್ ಅನ್ನ ಬಳಕೆ ಮಾಡಿರೋದು, ವಿಡಿಯೋ ಕಾಲ್ ಅಲ್ಲಿ ಮಾತಾಡಿರೋದು. ಅಷ್ಟು ಮಾತ್ರ ಅಲ್ಲ, ಮೊನ್ನೆ ಬಳ್ಳಾರಿ ಜೈಲಲ್ಲಿ ಅಸಹ್ಯಕರ ಸನ್ನೆಯನ್ನ ಮಾಡಿದೀವಿಯಲ್ಲ, ಈ 3 ವಿಚಾರಗಳು ಕಂಟಕಾಗುವ ಎಲ್ಲಾ ಲಕ್ಷಣಗಳು ಕಾಣಿಸ್ತಾ ಇದೆ. ಬೇಲ್ ಅರ್ಜಿಯ ವಿಚಾರಣೆ ವೇಳೆ ಈ 3 ಅಂಶಗಳೇ ಸಂಕಷ್ಟಕ್ಕೆ ಗುರಿ ಮಾಡುವಂತಹ ಚಾನ್ಸಸ್ ಕೂಡ ಕಾಣಿಸ್ತಾ ಇದೆ. ಯಾವ್ಯಾವುದು ಅಂತ ನಾವು ಗಮನಿಸ್ತಾ ಹೋದ್ರೆ ನಿಮಗೆ ದೃಶ್ಯಗಳಲ್ಲೂ ಕೂಡ ತೋರಿಸ್ತಾ ಇದ್ದೀವಿ. ಘಟನೆ 1, ಪರಪ್ಪನ ಅಗ್ರಹಾರ ಜೈಲಲ್ಲಿ ರಾಜಾತಿಥ್ಯವನ್ನ ಪಡೆದಿದ್ದು, ರೌಡಿಗಳ ಜೊತೆ ರೌಂಡ್ ಟೇಬಲ್ ಕಾಫಿ ಪಾರ್ಟಿ ಮಾಡಿದ್ದು, ಒಂದ್ ಕೈಯಲ್ಲಿ ಕಾಫಿ ಮಗ್, ಮತ್ತೊಂದು ಕೈಯಲ್ಲಿ ಸಿಗರೆಟ್. ಈ ರಾಜಾತಿಥ್ಯದ ಬಗ್ಗೆ ಈಗಾಗಲೇ ಎಫ್ಐಆರ್ ಆಗಿದೆ. ಪೊಲೀಸರು ತನಿಖೆಯನ್ನ ಚುರುಕುಗೊಳಿಸಿದ್ದಾರೆ. ರೌಡಿಗಳ ಸಂಪರ್ಕ ಅಂತ ಹೇಳಿ ಬೇಲ್ ವೇಳೆ ಪ್ರಸ್ತಾವನೆಯನ್ನ ಕೂಡ ಮಾಡಲಾಗಿದೆ. ಇನ್ನು 2ನೇ ಕಂಟಕ ಯಾವುದು ಅಂತ ಗಮನಿಸ್ತಾ ಹೋದ್ರೆ ಆ ಘಟನೆ 2ನ್ನ ನೋಡೋಣ. ಜೈಲಿನಿಂದ ವಿಡಿಯೋ ಕಾಲ್ ಅಲ್ಲಿ ದರ್ಶನ್ ಮಾತನಾಡಿರೋದು, ಜೈಲಲ್ಲಿ ಮೊಬೈಲ್ ನಿಷೇಧ ಇದ್ರೂ ಬಳಕೆ ಮಾಡಿರೋದು. ವಿಡಿಯೋ ಕಾಲ್ ಬಗ್ಗೆ ಪೊಲೀಸರು ತನಿಖೆಯನ್ನು ಕೂಡ ಕೈಗೊಂಡಿದ್ದಾರೆ. ವಿಡಿಯೋ ಕಾಲ್ ಅಲ್ಲಿ ರೌಡಿ ಜೊತೆ ಮಾತನಾಡಿದ್ದು, ಅವರ ಸಂಪರ್ಕ ರೌಡಿಗಳ ಜೊತೆ ಇರೋದು, ಅಲ್ಲಿ ಇದ್ದಿದ್ದೇ ರೌಡಿಗಳ ಜೊತೆಗೆ ಅಲ್ಲಿ ವಿಡಿಯೋ ಕಾಲ್ ಅಲ್ಲಿ ಮಾತಾಡಿದ್ದು ಕೂಡ ರೌಡಿಗಳ ಸಂಪರ್ಕದಲ್ಲಿ ಆ ಮಾತನಾಡಿರುವ ವಿಚಾರವನ್ನು ಕೂಡ ಈಗಾಗಲೇ ಪೊಲೀಸರು ತನಿಖೆ ಮಾಡ್ತಿದ್ದಾರೆ. ಇನ್ನು 3ನೇ ಕಂಟಕ ಘಟನೆ 3, ಬಳ್ಳಾರಿ ಜೈಲಲ್ಲಿ ಅಸಭ್ಯ ರೀತಿಯಲ್ಲಿ ಸನ್ನೆ ಮಾಡಿದ್ದು, ಕ್ಯಾಮೆರಾಗಳಿಗೆ ಕಾಣುವ ಹಾಗೆ ಸಾರ್ವಜನಿಕವಾಗಿ ನಡ್ಕೊಂಡು ಹೋಗುವ ಸಂದರ್ಭದಲ್ಲಿ ಅಸಭ್ಯ ರೀತಿಯಲ್ಲಿ ಸನ್ನೆಯನ್ನ ಮಾಡಿದ್ದಲ್ಲಿ ಅಸಭ್ಯ ವಿಡಿಯೋವನ್ನ ಸಂಗ್ರಹಿಸಿದ್ದಾರೆ ಪೊಲೀಸರು. ಆರೋಪಿಗೆ ಪಶ್ಚಾತ್ತಾಪನೆ ಇಲ್ಲ ಅಂತ ಹೇಳಿ ಪ್ರಸ್ತಾಪ ಮಾಡುವ ಸಾಧ್ಯತೆ ಇದೆ. ಬೇಲ್ ವಿಚಾರಣೆ ವೇಳೆ ಈ ಬಗ್ಗೆ ಪ್ರಸ್ತಾಪಿಸಲು ಕೂಡ ನಿರ್ಧಾರವನ್ನ ಮಾಡಿದ್ದಾರೆ. ಈ 3 ಘಟನೆಗಳು, ಈಗಾಗಲೇ ಅನೇಕ ವಿಚಾರಗಳಿದೆ, ಇದರ ಜೊತೆಗೆ ಈ 3 ಘಟನೆಗಳು ಪ್ರಮುಖವಾಗಿ ಬೇಲ್ ಸಿಗದೆ ಇರುವ ಹಾಗೆ ಮಾಡುವಂತಹ ಚಾನ್ಸಸ್ ಕೂಡ ಇದೆ. ಇದೆಲ್ಲವೂ ಕೂಡ ಕಂಟಕ ಆಗುವಂತಹ ಲಕ್ಷಣಗಳು ಇದೆ. ಬಳ್ಳಾರಿಯಲ್ಲಿ ಇದ್ರೂ ಕೂಡ ಅದೇ ರೀತಿಯ ವರ್ತನೆ, ಅದೇ ರೀತಿಯ ದೌಲತ್ತು, ಈ ರೀತಿಯಾದ ಅಸಭ್ಯಕರವಾಗಿ ವರ್ತನೆ ಮಾಡುವಂಥದ್ದು, ಅಸಹ್ಯಕರ ರೀತಿಯಲ್ಲಿ ಈ ವರ್ತನೆ ಮಾಡ್ತಾ ಇರೋದು ಇದೆಯಲ್ಲ, ಇದು ಇನ್ನಷ್ಟು ಮುಳುವಾಗುವಂತಹ ಚಾನ್ಸಸ್ ಇದೆ. ಸಾರ್ವಜನಿಕವಾಗಿ ಅಂದ್ರೆ ನೀವು ನೋಡ್ತಾ ಇದ್ದೀರಾ, ಅಲ್ಲಿ ಹೋಗುವಂತಹ ಸಂದರ್ಭದಲ್ಲಿ ಯಾರಿದ್ದಾರೆ ಹಿಂದೆ ಮುಂದೆ ನೋಡೋದಿಲ್ಲ, ಕ್ಯಾಮೆರಾ ಕಾಣ್ತು ಅನ್ನುವ ಕಾರಣಕ್ಕಾಗಿ ಆ ರೀತಿ ತೋರಿಸಿದ್ರೆ, ಅವ್ರ ಮುಂದೆ ಬರುವವರು ಯಾರಾದ್ರೂ ಅಲ್ಲಿ ಇದ್ದಿದ್ರೆ, ಹಿಂದೆ ಇರುವಂತವ್ರು ಯಾರು ಅಕ್ಕಪಕ್ಕದಲ್ಲಿ ಅಲ್ಲಿ ಪೊಲೀಸರು ಕೂಡ ಇದ್ದಾರೆ, ಅವ್ರ ಜೊತೆ ಬರುವಂತಹ ಸಂದರ್ಭದಲ್ಲಿ ಈ ರೀತಿಯಾದಂತಹ ಸನ್ನೆಯನ್ನ ಮಾಡ್ಕೊಂಡು ಬಂದ್ರೆ ಒಬ್ಬ ಸಾರ್ವಜನಿಕ ಜೀವನದಲ್ಲಿ ಇದ್ದಂಥವ್ರು, ಅನೇಕರಿಗೆ ಮೆಸೇಜ್ ಅನ್ನ ಕೊಡ್ತಾ ಇದ್ದಂಥವ್ರು ಏನ್ ಸಂದೇಶ ಕೊಟ್ಟಿದ್ದಾನೆ, ಯಾವ ರೀತಿಯಾದಂತಹ ಮನಸ್ಥಿತಿ ಅನ್ನೋದನ್ನ ಇಲ್ಲಿ ಗಮನಿಸಬೇಕಾಗತ್ತೆ.